ಇವತ್ತು ನಮ್ಮ ಬ್ಯಾಂಗ್ಳೂರ್ ಡೈರೀಸಲ್ಲಿ ಡೇ 32. ಬೆಳಗ್ಗೆ ಎದ್ದ ತಕ್ಷಣ ಬೆಡ್ನಲ್ಲಿ ರೆಡಿ ಮಾಡಿದೆ. ರೆಡಿ ಮಾಡಿದ ತಕ್ಷಣ ಆಫೀಸ್ಗೆ ಹೋಗಬೇಕಿತ್ತಲ್ಲ. ಸೊ ಆಫೀಸ್ಗೆ ಹೋಗೋಕ್ಕಂತ ಶರ್ಟಲ್ಲಿ ಐರನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಂದು ನಾಷ್ಟಕ್ಕೆ ಹೋಗಿದ್ವಿ. ಇವತ್ತು ನಾಷ್ಟದಲ್ಲಿ ಉಪ್ಪಿಟ್ಟು ಮತ್ತು ಮೊಸರಿತ್ತು. ಮೊಸರನ್ನ ತೊಗೊಂಬಂದಿದ್ದೆ ನಿನ್ನೆ. ಸೊ ಬಂದು ರೆಡಿಯಾಗಿ ಆಫೀಸ್ಗೆ ಹೊರಟಿದ್ದೆ. ಆಫೀಸ್ಗೆ ಹೋಗ್ಬೇಕಾದ್ರೆ ತುಂಬ ಬಿಸಿಲಿತ್ತು. ಬಿಸಿಲಿನ ಮಕ್ಕ ಟ್ಯಾನ್ ಆಗಿತ್ತು. ಸೊ ಸಾಯಂಕಾಲ ಬಂದು ಇದಕ್ಕೇನಾದ್ರು ಮಾಡಬೇಕಂತ ಅಂದ್ಕೊಂಡು ಆಫೀಸ್ಗೆ ಹೋದೆ. ಆಫೀಸ್ಗೆ ಹೋಗಿ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಬರ್ತೀನಿ. ಫುಲ್ ಮಳೆ ಬರ್ತಾಯಿತ್ತು. ಲಾಸ್ಟ್ ಟೈಮ್ ಈ ಟೈಮಲ್ಲಿ ನಾವು ಆಳ್ವಾಸಲ್ಲಿದ್ದೆ. ಇನ್ನೂ ಡಿಗ್ರಿ ಓದ್ತಾಯಿದ್ದೆ ನಾನು. ಆ ಟೈಮಲ್ಲಿ ಓದಬೇಕಾದ್ರೆ ಫೈನಲಿ ಮಳೆ ಬಂದ ತಕ್ಷಣ ನಾವೆಲ್ಲರೂ ಸಾಯಂಕಾಲ 5 ಗಂಟೆ ಆದರೆ ಸಾಕು ಟೀ ತೊಗೊಂಡೋಗಿ ಅಲ್ಲಿ ಕಾರಿಡಾರಲ್ಲಿ ಕೂತ್ಕೊಂಡು ಟೀ ಕುಡಿತಾಯಿದ್ವಿ ಫ್ರೆಂಡ್ಸ್ ಎಲ್ಲ. ಆಮೇಲೆ ರೂಮ್ಗೆ ಹೋಗ್ಬಿಟ್ಟು ವಿಂಡೋ ಸೈಡ್ ಕೂತ್ಕೊಂಡು ನಾನೊಂದು ರೂಮ್ಮೇಟ್ ಮಾತಾಡ್ಕೊತ ಟೀ ಕುಡಿತಾ ಇದ್ವಿ. ಇಲ್ಲಿ ನೋಡಿದ್ರೆ ವಿಂಡೋ ಇದೆ, ನಾನಿದ್ದೀನಿ, ಜೊತೇಲಿ ಯಾರೂ ಇಲ್ಲ. ಅದೊಂದು ಫೀಲ್ ಆಗುತ್ತೆ. ಸರಿ ಬಿಡಿ, ಸಾಯಂಕಾಲ ಮಕ್ಕ ಟ್ಯಾನ್ ಆಗಿತ್ತಲ್ಲ, ಸಾಯಂಕಾಲ ಬಂದು ಟ್ಯಾನ್ ಆಗಿತ್ತಂತ ಬಟ್ಲು ತೊಗೊಂಡು ಸ್ವಲ್ಪ ಬೇಸನ್ ತೊಗೊಂಡು ಆಮೇಲೆ ಮೊಸರು ಕಲಿಸ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಂತ ಫೇಸ್ ಪ್ಯಾಕ್ ಮಾಡಿಕೊಂಡೆ. ಸೊ ಈ ಥರ ಇರುತ್ತೆ ಫೇಸ್ ಪ್ಯಾಕ್. ಇದನ್ನು 20 ನಿಮಿಷ ಬಿಟ್ಟು ತೊಳಿಬೇಕು. 20 ನಿಮಿಷ ತೊಳೆದ್ಮೇಲೆ ಸ್ವಲ್ಪ ಲೈಟಾಗಿ ಟ್ಯಾನ್ ಕಮ್ಮಿ ಆಗಿದೆ ಅನಿಸ್ತು. ಸೊ ಆಮೇಲೆ ಊಟ ಮಾಡಿಕೊಂಡು ಹೊರಗಡೆ ವಾಕಿಂಗ್ ಹೋದರೆ ತುಂಬ ಚೆನ್ನಾಗಿತ್ತು ವೆದರು. ಸೊ ಹಂಗೆ ವಾಕಿಂಗ್ ಮಾಡ್ಕೊತ ಇವತ್ತಿನ ಡೇ ಎಂಡ್ ಮಾಡಿದೆ. ಮತ್ತೆ ನಾಳೆ ಸಿಗೋಣ ಗೈಸ್. ಬಾಯ್.